ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಸೆಲ್ಫ್ ಒಬ್ಸೆಷನ್ಗೂ ಸೆಲ್ಫ್ ಲವ್ಗೂ ಇರುವಂಥ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೆಲ್ಫ್ ಲವ್ ಇಸ್ ದ ಬೆಸ್ಟ್. ಸೆಲ್ಫ್ ಒಬ್ಸೆಷನ್ ಅದು ನಾವು ಮಿತಿ ಮೀರಿ ಮಾಡಿದಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾನು ಎರಡಕ್ಕೂ ಇರುವಂಥ ಡಿಫ್ರೆನ್ಸ್ ಹೇಳ್ತೀನಿ. ನೀವು ಈ ತಪ್ಪನ್ನು ಮಾಡ್ತಿದ್ರೆ ಈ ಕೂಡಲೇ ಯು ಹ್ಯಾವ್ ಟು ಸ್ಟಾಪ್ ಇಟ್. ಸೆಲ್ಫ್ ಲವ್ ಅಂದರೆ ಏನು? ಸೆಲ್ಫ್ ಕೇರ್ ಹಾಗೂ ನಮಗೇನು ಇಷ್ಟ ಇದೆ ನಾವು ಮಾಡುವಂಥದ್ದು, ನಮ್ಮ ಬಾಡಿ ಕೇರ್ ಮಾಡೋದು ಮತ್ತು ನಮ್ಮ ಮೆಂಟಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಒಳ್ಳೆ ನಿದ್ರೆ ಮಾಡುವಂಥದ್ದು. ನಮ್ಮ ಒಂದು ಮನಸ್ಥಿತಿಗೆ ಯಾವುದು ಅಡ್ಜಸ್ಟ್ ಅನಿಸುತ್ತೆ, ಯಾವುದು ಸರಿ ಅನಿಸುತ್ತೆ ಅಂಥ ವಿಷಯಗಳನ್ನ ಮಾಡುವಂಥದ್ದು, ಒಳ್ಳೆ ಹ್ಯಾಬಿಟ್ಸ್ನ ಬೆಳೆಸ್ಕೊಳ್ಳುವಂಥದ್ದು. ಹಾಗೂ ಯಾರಾದರೂ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಯಾರಿಗೂ ಕಾಯ್ದೆ ನಮಗೆ ನಾವೇ ಮೆಟ್ಟಿ ನಿಂತು ನಮಗೆ ನಾವೇ ಸಪೋರ್ಟ್ ಆಗಿರುವಂಥದ್ದನ್ನ ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಸೆಲ್ಫ್ ಒಬ್ಸೆಷನ್ ಅಂದರೆ ಏನು? ಸೆಲ್ಫ್ ಒಬ್ಸೆಷನ್ ಅಂದರೆ ಅತಿ ರೇಖದಲ್ಲಿ ತನ್ನನ್ನು ತಾನು ಬಿಟ್ಕೊಡದೇ ಇರುವಂಥದ್ದು, ಹಾಗೂ ಯಾವಾಗಲೂ ತನ್ನನ್ನು ತಾನೇ ಫಸ್ಟ್ ಅನ್ನೋ ಹಾಗೆ ಕನ್ಸಿಡರ್ ಮಾಡುವಂಥದ್ದು, ಬೇರೆ ಜನರನ್ನ ಕೀಳಾಗಿ ನೋಡುವಂಥದ್ದು, ಹಾಗೂ ಬೇರೆಯ ಜನರ ಲೈಫ್ ಬಗ್ಗೆ ಗಮನ ಇಟ್ಕೊಳ್ಳದೇ ಇರುವಂಥದ್ದನ್ನು ಸೆಲ್ಫ್ ಒಬ್ಸೆಷನ್ ಅಂತ ಹೇಳ್ತೀವಿ. ಇವರೇನು ಮಾಡ್ತಾರೆ, ಸೆಲ್ಫ್ ಒಬ್ಸೆಷನ್ ಇರುವಂಥ ಜನರು ಅವರ ಬ್ಯೂಟಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಸ್, ಕೊಡೋದ್ರಲ್ಲಿ ತಪ್ಪಿಲ್ಲ. ಆ್ಯಸ್ ಐ ಟೋಲ್ಡ್, ಸೆಲ್ಫ್ ಲವ್ ಇಸ್ ಆಲ್ವೇಸ್ ಗುಡ್. ಬಟ್ ಸೆಲ್ಫ್ ಒಬ್ಸೆಷನ್ ಅಂದರೆ ಏನು? ಒಂದು ದಿನದಲ್ಲಿ ಅತಿಯಾಗಿ ಟೈಮ್ ತನಗೋಸ್ಕರನೇ ಸ್ಪೆಂಡ್ ಮಾಡುವಂಥದ್ದು, ನಾವು ಒಂದು ಫ್ಯಾಮ್ಲಿಲಿದ್ದಾಗ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕೇರ್ ಮಾಡದೇ ಇರುವಂಥದ್ದು, ಹಾಗೂ ತನ್ನ ಖುಷಿಗಳಿಗೆ ಯಾವಾಗಲೂ ಎವ್ರಿ ಟೈಮ್ ಪ್ರಾಮುಖ್ಯತೆ ಕೊಡುವಂಥದ್ದು, ತನ್ನ ಲಾಭಕ್ಕಾಗಿ ಏನನ್ನಾದರೂ ಮಾಡುವಂಥದ್ದು, ಹಾಗೂ ಸೋಲನ್ನು ಒಪ್ಕೊಳ್ಳದೇ ಇರುವಂಥದ್ದು, ಮತ್ತು ಬೇರೆಯವರು ಗೆದ್ದರೆ, ಬೇರೆಯವ್ರ ಲೈಫಲ್ಲಿ ಏನಾದರೂ ಒಳ್ಳೆಯದಾದರೆ ಅದನ್ನು ಕೂಡ ಸ್ವೀಕರಿಸದೇ ಇರುವಂಥದ್ದು, ಅದನ್ನು ಅಕ್ಸೆಪ್ಟ್ ಮಾಡದೇ ಇರುವಂಥದ್ದು, ಎಲ್ಲರನ್ನೂ ಕಾಂಪಿಟೇಟಿವ್ ಆಗಿ ನೋಡುವಂಥದ್ದು. ಯಾರಿಗಾದ್ರೂ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ನನಗ್ಯಾಕೆ ಆಗ್ತಾಯಿಲ್ಲ, ನಾನು ಮಾಡಬೇಕು. ಕಾಪಿ ಕ್ಯಾಟ್ಸ್ ಅಂತಲೂ ಹೇಳ್ತೀವಿ ಸೆಲ್ಫ್ ಒಬ್ಸೆಸ್ಡ್ ಪೀಪಲ್ನ. ಅವ್ರಿಗೆ ಅವ್ರದ್ದೇ ಆದ ಒಂದು ಐಡೆಂಟಿಟಿನೂ ಜಾಸ್ತಿ ಇರೋದಿಲ್ಲ. ಯಾರಿಗಾದ್ರೂ ಏನಾದ್ರು ಸಿಕ್ತು ಅಂದರೆ ಅದು ನನಗೆ ಬೇಕೇ ಬೇಕು, ಅವ್ರಿಗೆ ಅದು ಉಪಯೋಗ ಆಗುತ್ತೋ ಇಲ್ವೋ ಅದನ್ನ ಅವರು ಪಡ್ಕೊಳ್ಳೇಬೇಕು ಅನ್ನುವಂಥದ್ದು. ಹೀಗಿದ್ದಾಗ ಏನಾಗುತ್ತೆ ಅಂದರೆ ಜನರಿಗೆ ಇರುಸು ಮುರುಸಾಗುತ್ತೆ. ಸೆಲ್ಫ್ ಒಬ್ಸೆಸ್ಡ್ ಪೀಪಲ್ನ ಇಷ್ಟಪಡಲ್ಲ ಯಾರೂ ಕೂಡ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ದೇ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಬ್ಯೂಟಿ ಕಾನ್ಷಿಯಸ್, ಬಾಡಿ ಕಾನ್ಷಿಯಸ್. ಹೀಗೆ ಇರಬೇಕು, ಈ ಥರನೇ ಕಾಣಬೇಕು ನಾನು, ಇಲ್ಲ ಅಂದರೆ ನಾನು ಆಚೆನೇ ಬರಲ್ಲ, ಇಲ್ಲ ಅಂದರೆ ನಾನು ಜನರ ಜೊತೆ ಇರೋದೇ ಇಲ್ಲ. ಹಾಗೂ ತನ್ನ ಬಗ್ಗೆ ಹೊಗಳ್ಕೊಳ್ಳುವಂಥದ್ದು, ಬಟ್ಟರ್ ನೀಡೋದೇ ಬೇಕಾಗಿಲ್ಲ, ಅವ್ರನ್ನ ಅವರೇ ಹೊಗಳ್ಕೊಳ್ಳುವಂಥದ್ದು. ನಾನು ಹಾಗೆ, ನಾನು ಹೀಗೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ನನ್ನ ಹತ್ರ ಇಷ್ಟು ಅಂತಸ್ತಿದೆ, ನಾನು ಇಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ಓ ಮೈ ಗಾಡ್, ನೆವರ್ ಎಂಡಿಂಗ್. ಅವ್ರು ಹೇಳ್ತಾನೆ ಹೋಗ್ತಾರೆ, ಹೊಗಳ್ತಾನೆ ಹೋಗ್ತಾರೆ. ಇಂಥವ್ರು ಒಂದು ಗ್ರೂಪಲ್ಲಿದ್ದರೆ ಏನಾಗುತ್ತೆ ಅಂದರೆ ಯಾರಿಗೂ ಕೂಡ ಅವ್ರ ಎನರ್ಜಿ ಇಷ್ಟ ಆಗೋದಿಲ್ಲ. ಸೆಲ್ಫ್ ಒಬ್ಸೆಸ್ಡ್ ಪೀಪಲ್ ಬಗ್ಗೆ ಮಾತಾಡ್ತಿದ್ದೀನಿ. ಸೆಲ್ಫ್ ಲವ್ ಇದೆಲ್ಲ, ಎಸ್, ಇಟ್ ಈಸ್ ರಿಯಲಿ ಗುಡ್, ಬಿಕಾಸ್ ಅದು ಎಲ್ಲರಿಗೂ ಬೇಕಾಗತ್ತೆ. ಹಾಗೂ ನಿಮಗೆ ನೀವೇ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಸೆಲ್ಫ್ ಲವ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಎರಡು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಅಕಸ್ಮಾತ್ ನೀವು ಸೆಲ್ಫ್ ಒಬ್ಸೆಷನ್ ಕಡೆಗೆ ಹೋಗ್ತಾ ಇದ್ದೀರಾ ಅಂದರೆ ಜಸ್ಟ್ ಕಮ್ ಬ್ಯಾಕ್, ಬಿಕಾಸ್ ದಟ್ಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್.